ಸ್ನೇಹಿತರೆ ನಮಸ್ಕಾರ. ಆಂಕರ್ ಅನುಶ್ರೀ ಮಾತಿನ ಮಲ್ಲಿ ಕನ್ನಡದ ಅತ್ಯಂತ ಪ್ರಖ್ಯಾತ ಮತ್ತು ನಂಬರ್ 1 ನಿರೂಪಕಿಯಾಗಿರುವಂಥ ಅನುಶ್ರೀ ಅವರ ಮದುವೆ ಕೊಟ್ಟ ಮಾತಿನಂತೆ ನಡೀತಾ ಇದೆ. ಅವ್ರು ಹೇಳಿದರು, ಈ ವರ್ಷದ ಆರಂಭದಲ್ಲೇ ಹೇಳಿದರು, 2025ಕ್ಕೆ ಅನುಶ್ರೀ ಮದುವೆ ಆಗೋದು 100% ಖಚಿತ ಅನ್ನುವಂಥ ಮಾತನ್ನು ಹೇಳಿದರು. ಅದೇ ಮಾತಿನ ಪ್ರಕಾರ ಈಗ ಅನುಶ್ರೀ ಅವರ ಮದುವೆ ಡೇಟ್ ಫಿಕ್ಸ್ ಆಗಿದೆ. ಆಗಸ್ಟ್ 28ಕ್ಕೆ ಅನುಶ್ರೀ ಮದುವೆ ಆಗ್ತಿದ್ದಾರೆ. ಕೊಡಗಿನ ಕುವರ ರೋಷನ್ ಅವರನ್ನು ಅನುಶ್ರೀ ಮದುವೆ ಆಗ್ತಿದ್ದಾರೆ. ಹಾಗಾದರೆ ಈ ಮದುವೆಯ ಮಾತುಕತೆ ನಡೆದಿದ್ದಲ್ಲಿ, ಈ ಮದುವೆ ಕಂಪ್ಲೀಟಾಗಿ ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ. ಹಾಗಾದರೆ ಈ ಅರೇಂಜ್ಡ್ ಮ್ಯಾರೇಜ್ನ ಮಾತುಕತೆ ನಡೆದಿದ್ದು ಹೇಗೆ, ಇವರ ಪರಿಚಯ ಆಗಿದ್ದು ಹೇಗೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಕನ್ನಡದ ಜನಪ್ರಿಯ ಆಂಕರ್ ಅನುಶ್ರೀ ನಟಿಯೂ ಕೂಡ ಹೌದು. ಜೊತೆಗೆ ಅದ್ಭುತವಾಗಿ ಕಾರ್ಯಕ್ರಮವನ್ನು ಹ್ಯಾಂಡಲ್ ಮಾಡುವಂತಹ ಒಬ್ಬ ಒಳ್ಳೆ ಆರ್ಗನೈಸರ್ ಕೂಡ ಹೌದು. ಕಿರುತೆರೆ ವಾಹಿನಿ ಆಗಿರಲಿ, ಸಭೆ ಸಮಾರಂಭ ಆಗಿರಲಿ, ಅಥವಾ ರಿಯಾಲಿಟಿ ಶೋನೇ ಆಗಿರಲಿ, ಯಾವುದೇ ಕಾರ್ಯಕ್ರಮ ಆಗಿರಲಿ, ಅನುಶ್ರೀಗೆ ಒಂದು ಲೈನ್ ಸಿಕ್ಕಿದ್ರೆ ಸಾಕು, ಆಕೆ ಇಡೀ ಕಾರ್ಯಕ್ರಮವನ್ನು ಗಂಟೆಗಟ್ಟಲೆ ನಡೆಸಿಕೊಡೋದ್ರಲ್ಲಿ ಬಂಟರ್. ಇನ್ನು ಹೊರಗಿನ ವೇದಿಕೆ ಕಾರ್ಯಕ್ರಮಗಳಲ್ಲೂ ಕೂಡ ಅನುಶ್ರೀ ಇದ್ದಾರೆ ಅಂತ ಹೇಳಿದ್ರೆ ಜನ ಕಿಕ್ಕಿರಿದು ಬರೋದು ಕೂಡ ಈಗ ಹೆಚ್ಚಾಗಿದೆ. ಒಂದು ರೀತಿಯಲ್ಲಿ ಈ ರಿಯಾಲಿಟಿ ಶೋಗಳ ಬರದಲ್ಲಿ ಅನುಶ್ರೀ ಮನೆ ಮಗಳಾಗಿ ಬದಲಾಗಿದ್ದಾರೆ. ಆಕೆಯ ಮುಗ್ಧ ಮಾತುಗಳು ಕೆಲವು ಸಲ ಕಿರಿಕಿರಿ ಅನಿಸಿದ್ರು ಕೂಡ ಅನುಶ್ರೀಯ ಆಂಕರಿಂಗ್ ನೋಡೋದೇ ಚೆಂದ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹೇಳೋದಿದೆ. ಅನುಶ್ರೀ ಈಗ ಮದುವೆ ಆಗ್ತಾರಂತೆ, ಆಗ ಮದುವೆ ಆಗ್ತಾರಂತೆ, ಅವ್ರ ಜೊತೆ ಮದುವೆ ಆಗ್ತಾರಂತೆ, ಇವ್ರ ಜೊತೆ ಮದುವೆ ಆಗ್ತಾರಂತೆ ಹೇಳ್ಬಿಟ್ಟು ಸಾಕಷ್ಟು ಕಡೆ ಸುದ್ದಿಗಳು ಹರಿದಾಡ್ತಾನೆ ಇದ್ವು. ಫೋಟೋಗಳು ಕೂಡ ವೈರಲ್ ಆಗಿದ್ವು. ಕೆಲವೊಂದಷ್ಟು ಎಡಿಟೆಡ್ ಫೋಟೋಸ್ಗಳು ಕೂಡ ವೈರಲ್ ಆಯಿತು. ಅನುಶ್ರೀ ಮದುವೆ ಫಿಕ್ಸ್ ಆಯಿತು, ಅನುಶ್ರೀ ತಾಳಿ ಕಟ್ಟಿಸ್ಕೊಂಡೇ ಬಿಟ್ಟರು ಅಂತ ಹೇಳ್ಬಿಟ್ಟು ಕೆಲವು ಸಿನಿಮಾದ ದೃಶ್ಯಗಳನ್ನು ಕೂಡ ಹಿಡ್ಕೊಂಡು ವೈರಲ್ ಮಾಡಿದ್ದು ಕೂಡ ಇದೆ. ಈ ರೀತಿ ನಾನಾ ಗಾಸಿಪ್ಗಳನ್ನು ಎದುರಿಸಿದಂಥ ಅನುಶ್ರೀ ಈಗ ಕೊನೆಗೂ ಕೂಡ ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ. ಈಗ ಕುಟುಂಬ ಸದಸ್ಯರು ನೋಡಿ ಮೆಚ್ಚಿದಂಥ ಹುಡುಗನನ್ನು ಕೈ ಹಿಡಿಯೋದಕ್ಕೆ ಸಿದ್ಧವಾಗಿದ್ದಾರೆ. ಪುಟ್ಟ ಶೋಗಳಿಂದ ಶುರು ಮಾಡಿ ಅನುಶ್ರೀ ಇವತ್ತು ಬಹುಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿದ್ರೂ ಕೂಡ ಎಲ್ಲೂ ಕೂಡ ಆ ಅಹಂಕಾರವನ್ನು ತೋರದೆ, ಅಷ್ಟೇ ಅಂದರೆ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಅನುಶ್ರೀ ಹೇಗಿದ್ರು ಇವತ್ತಿಗೂ ಕೂಡ ಅದೇ ರೀತಿ ಇರೋದೇ ಆಕೆಯ ಒಳ್ಳೆತನಕ್ಕೆ ಒಂದು ನಿದರ್ಶನ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟು ನಾಗಭೂಷಣ್ ಹಾಗೂ ಮಲೈಕಾ ನಟನೆಯ ವಿದ್ಯಾಪತಿ ಚಿತ್ರದ ಪ್ರಚಾರದ ವೇಳೆ ಅನುಶ್ರೀ ತಮ್ಮ ಮದುವೆ ಬಗ್ಗೆ ಮಾತನಾಡಿದರು. ಈಗ ಆ ವಿಚಾರ ಸತ್ಯವಾಗಿದೆ. ಈ ವರ್ಷನೇ ಹಸೆಮಣೆ ಏರ್ತೀನಿ ಅಂತಲೂ ಕೂಡ ಹೇಳಿದರು. ಅನುಶ್ರೀ ಪತಿ ಈ ವರ್ಷ ಬಂದೇ ಬರ್ತಾರೆ ಅನ್ನುವಂಥ ಮಾತನ್ನು ಕೂಡ ಕೊಟ್ಟಿದ್ರು. ಅದಕ್ಕೆ ಪೂರಕವಾಗಿ ಆಗಸ್ಟ್ 28ಕ್ಕೆ ಆಕೆಯ ಮದುವೆಯು ಕೂಡ ನಿಗದಿಯಾಗಿದೆ. ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಅನುಶ್ರೀ ಹೇಳದೇ ಇದ್ರೂ ಕೂಡ ಸಾಕಷ್ಟು ವಿಚಾರಗಳು ಈಗಾಗಲೇ ಆ ಕಡೆ ಈ ಕಡೆಯಿಂದ ಹೊರಗಡೆ ಬರ್ತಾ ಇದೆ. ಮಂಗಳೂರು ಮೂಲದ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಟೆಕ್ಕಿ ಜೊತೆಗೆ ಮಂಗಳೂರು ಮೂಲದ ಅನುಶ್ರೀ ಮಡಿಕೇರಿ ಮೂಲದ ಟೆಕ್ಕಿಯ ಜೊತೆಗೆ ಉದ್ಯಮಿಯ ಜೊತೆಗೆ ಮದುವೆನ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಮಡಿಕೇರಿ ಮೂಲದ ಉದ್ಯಮಿ ರೋಷನ್ ಜೊತೆಗೆ ಮದುವೆ ನಡೆಯಲಿದೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದೆ. ಈತ ಸಾಕಷ್ಟು ಉದ್ಯಮಗಳಲ್ಲಿ ಈಗಾಗಲೇ ಹಣವನ್ನು ಹೂಡಿಕೆ ಮಾಡಿದ್ದಾನೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ಹಾಗೆಯೇ ಈತ ಮೂಲತಃ ಇಂಜಿನಿಯರ್, ಟೆಕ್ಕಿ ಅನ್ನೋದು ಕೂಡ ಗೊತ್ತಾಗಿದೆ. ಬಟ್ ಅನುಶ್ರೀ ಅವರಿಗೆ ಇವರ ಸಂಪರ್ಕ ಆಗಿದ್ದು ಮತ್ತು ಮನೆಯವರು ಮಾತುಕತೆಯನ್ನು ಮಾಡಿದ್ದು ಎಲ್ಲವೂ ಕೂಡ ತುಂಬ ಇಂಟ್ರೆಸ್ಟಿಂಗ್. ಈ ಹಿಂದೆ ಅನುಶ್ರೀ ಹೇಳಿದರು, ನಾನು ಮದುವೆ ಆಗುವಂಥ ಹುಡುಗ ತುಂಬ ರೆಸ್ಪಾನ್ಸಿಬಲ್ ಆಗಿರಬೇಕು, ನನ್ನ ಪರವಾಗಿಲ್ಲ, ಅವನ ಬಗ್ಗೆ ತುಂಬ ರೆಸ್ಪಾನ್ಸಿಬಲ್ ಇದ್ದರೆ ಸಾಕು, ಅವನು ಬದುಕಬೇಕು, ನಮ್ಮನ್ನು ಬದುಕೋಕೆ ಬಿಡಬೇಕು ಅನ್ನೋಂಥ ಮಾತನ್ನು ಹೇಳಿದರು. ಅಂದರೆ ಕ್ಲಿಯರಾಗಿ ಹೇಳಿದರು, ಎಲ್ಲೂ ಕೂಡ ತನಗೆ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕೋನು ಬೇಡವೇ ಬೇಡ ಅಂಥೇಳಿ. ಯಾಕೆಂತ ಹೇಳಿದ್ರೆ ಅನುಶ್ರೀ ಇವತ್ತು ಈ ಹಂತಕ್ಕೆ ಬರೋದಕ್ಕೆ ಕಾರಣ ಅತ್ಯಂತ ಕಡು ಕಷ್ಟದಲ್ಲಿ, ಅಪ್ಪನ ನೆರವೇ ಇಲ್ಲದೆ ಅಮ್ಮ ಒಬ್ಬರೇ ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸಿ ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಅನುಶ್ರೀ ಈಗ ಬದುಕನ್ನು ಸುಂದರವಾಗಿ ಸಾಗಿಸ್ತಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಪ್ರಮುಖವಾದಂಥ ಕಾರಣ ಇವರ ಮಾತು, ಅಂದರೆ ಇವರ ನಿರೂಪಣೆ. ಆ ನಿರೂಪಣೆಯನ್ನು ಬಿಡು ಅಂತ ಹೇಳ್ಬಿಟ್ಟು ಯಾರಾದರೂ ಹೇಳಿದ್ರೆ ಬೇಕಾದರೆ ಅವನನ್ನೇ ಬಿಡ್ತೀನಿ, ನಿರೂಪಣೆಯನ್ನು ಬಿಡೋದಿಲ್ಲ ಅನ್ನೋದನ್ನು ಇಂಡೈರೆಕ್ಟಾಗಿ ಅನುಶ್ರೀ ಸಾಕಷ್ಟು ಸಲ ಹೇಳಿದರು. ಹೀಗಾಗಿ ಇಲ್ಲಿ ಅನುಶ್ರೀ ನಿರೂಪಣೆ ಬಿಡುವಂಥ ಮಾತೇ ಇಲ್ಲ. ಒಂದಷ್ಟು ವೆಬ್ಸೈಟ್ಗಳಲ್ಲಿ ನೋಡಿದೆ ನಾನು, ಅನುಶ್ರೀ ಮದುವೆ ಆದಮೇಲೆ ನಿರೂಪಣೆಯನ್ನು ಬಿಡ್ತಾರಂತೆ. ಅವ್ರ ಜೊತೆಗೆ ಬೇರೆ ಕಡೆ ಹೋಗಿ ಆರಾಮಾಗಿ ತಮ್ಮ ಈ ಫ್ಯಾಮಿಲಿಯನ್ನು ಎಂಜಾಯ್ ಮಾಡಬೇಕಂತೆ, ಕುಟುಂಬವನ್ನು ಎಂಜಾಯ್ ಮಾಡಬೇಕಂತೆ, ಈ ಮದುವೆ ಬದುಕನ್ನು ಸುಂದರವಾಗಿ ಕಳಿಬೇಕಂತೆ, ಹಾಗಾಗಿ ಆ್ಯಂಕರಿಂಗನ್ನು ಬಿಡ್ತಾರಂತೆ ಅನ್ನುವಂಥ ಸುದ್ದಿಗಳು ಇಲ್ಲ. ಅದು ಸತ್ಯಕ್ಕೆ ದೂರವಾದಂಥ ಸುದ್ದಿ. ಯಾವುದೇ ಕಾರಣಕ್ಕೂ ಕೂಡ ಅನುಶ್ರೀ ಆ್ಯಂಕರಿಂಗನ್ನು ಬಿಡುವಂಥ ಪ್ರಶ್ನೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಈ ಮದುವೆ ಮಾತುಕತೆ ಕೂಡ ತುಂಬ ವಿಶೇಷವಾಗಿ ನಡೆದಂತಹ ಮದುವೆ ಮಾತುಕತೆ.
ಈ ಹುಡುಗನ ಬಗ್ಗೆ ಮೊದಲಿಗೆ ಅನುಶ್ರೀಗೆ ಏನೂ ಕೂಡ ಗೊತ್ತಿರೋದಿಲ್ಲ. ಇವರ ಮನೆಯವರೇ ನೋಡಿ ಮಾತುಕತೆಯನ್ನು ಮಾಡಿ ನಂತರ ಮದುವೆಯ ವಿಚಾರ ಪ್ರಸ್ತಾಪ ಆಗಿದ್ದು ಅನ್ನೋದು ಗೊತ್ತಾಗ್ತಿದೆ. ಅಂದರೆ ಈ ಹುಡುಗನ ಬಗ್ಗೆ ಆರಂಭದಲ್ಲಿ ಇವರ ಅಮ್ಮನಿಗೆ ಒಂದಷ್ಟು ವಿಚಾರಗಳನ್ನು ಹೇಳಿರ್ತಾರೆ. ನಂತರ ಅನುಶ್ರೀಗೂ ಕೂಡ ವಿಚಾರ ಗೊತ್ತಾಗುತ್ತೆ. ಅನುಶ್ರೀಗೂ ಕೂಡ ಈತನ ಜೊತೆಗೆ ಮಾತುಕತೆಯನ್ನು ಮಾಡಿದ ಬಳಿಕ, ಈ ರೋಷನ್ ಅನ್ನುವಂಥ ಹುಡುಗನ ಜೊತೆಗೆ ಮಾತುಕತೆ ಮಾಡಿದ ಬಳಿಕ ಓಕೆ, ಈತ ಸ್ವಲ್ಪ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂತಹ ವ್ಯಕ್ತಿ, ಲೈಫಿನ ಬಗ್ಗೆ ಒಂದು ಕ್ಲಾರಿಟಿ ಇದೆ, ಹಾಗಾಗಿ ಇವನು ನನಗೆ ರೈಟ್ ಪರ್ಸನ್ ಅಂತೇಳಿ ಅನುಶ್ರೀಗೆ ಅನಿಸುತ್ತಂತೆ. ಆ ಬಳಿಕನೇ ಮುಂದುವರಿತಾರೆ. ಮೊದಲಿಗೆ ಅನುಶ್ರೀ ಓಕೆ ಅಂತೇಳಿ ಹೇಳಿದ ಬಳಿಕ ಮತ್ತೆ ಉಳಿದ ಮಾತುಕತೆ. ಎರಡೂ ಮನೆಯವರು ಕೂಡ ಕೂತು ಮಾತುಕತೆಯನ್ನು ಮಾಡಿ, ಇಲ್ಲ ಬೇಗ ಮದುವೆ ಮಾಡಬೇಡ, ಇನ್ನೂ ಕೂಡ ತಡ ಮಾಡೋದು ಬೇಡ ಅನ್ನೋಂಥ ತೀರ್ಮಾನಕ್ಕೆ ಬರ್ತಾರೆ. ಸೊ ದಟ್ ಆಗಸ್ಟ್ 27, 28ಕ್ಕೆ ಮದುವೆ ಡೇಟನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. 28ರ ಸಂಜೆ ರಿಸೆಪ್ಷನ್, 28ಕ್ಕೆ ತಾಳಿ ಕಟ್ಟುವಂಥ ಮುಹೂರ್ತ, ಎರಡನ್ನೂ ಕೂಡ ಈಗಾಗಲೇ ಫಿಕ್ಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಂದರೆ ಇದು ಬಹಳ ಅರ್ಜೆಂಟ್ನಲ್ಲಿ ಆಗ್ತಿರುವಂಥ ಪ್ರೋಸೆಸ್ ಆದರೂ ಕೂಡ ಎಲ್ಲರನ್ನೂ ಕೂಡ ಕರೆದು ಮದುವೆ ಆಗಬೇಕು ಅನ್ನೋದು ಅನುಶ್ರೀ ಅವರ ಕನಸು. ಬಹುತೇಕ ಮದುವೆಯನ್ನು ಬೆಂಗಳೂರಿನಲ್ಲೇ ಇಟ್ಕೊಳ್ಳೋಣ ಅನ್ನುವಂತಹ ಪ್ಲ್ಯಾನಿಂಗಲ್ಲೂ ಕೂಡ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇನ್ನು ಈ ರೋಷನ್ ಇದ್ದಾರಲ್ಲ, ಈಗಾಗಲೇ ಸಾಕಷ್ಟು ಉದ್ಯಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರಿಂದ ಸಾಕಷ್ಟು ಫ್ರೆಂಡ್ಸ್ ಕೂಡ ಇದ್ದಾರೆ. ಹಾಗೆಯೇ ತುಂಬ ಜನರ ಜೊತೆಗೆ ನಿಕಟವಾದಂಥ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ಇತ್ತೀಚೆಗೆ ಒಂದು ಹೋಟೆಲ್ ಓಪನಿಂಗ್ ಪ್ರೋಗ್ರಾಮಲ್ಲಿ ಒಟ್ಟಿಗೆ ಎಲ್ಲರೂ ಕೂಡ ಕಾಣಿಸ್ಕೊಂಡಿದ್ರು ಅನ್ನುವಂಥ ಫೋಟೋ ವೀಡಿಯೋಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಬಹುಶಃ ಅದನ್ನು ನೀವು ಕೂಡ ನೋಡಿರ್ತೀರ. ಈ ರೀತಿ ಅನುಶ್ರೀ ಇವತ್ತಿಗೂ ಕೂಡ ಅಂತಹ ಬೇಡಿಕೆಯನ್ನು ಇಟ್ಕೊಂಡಿರುವಂತಹ ನಿರೂಪಕಿ. ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಅಲ್ಲಿ ಈಕೆಯನ್ನು ಗುರುತಿಸಿ ಗೌರವಿಸೋದು ಸಹಜ. ಇನ್ನು ಈಕೆಯನ್ನು ಸಾಕಷ್ಟು ಕಾರ್ಯಕ್ರಮಗಳಿಗೆ ಗೆಸ್ಟಾಗಿ ಕರೆಯೋದು ಕೂಡ ಇದೆ. ಕೇವಲ ಇವರನ್ನು ನಿರೂಪಣೆಗೆ ಅಂತಲ್ಲ, ಗೆಸ್ಟಾಗಿಯೂ ಕೂಡ ಕರೆಯೋದಿದೆ. ಯಾಕಂತ ಹೇಳಿದ್ರೆ ಅನುಶ್ರೀ ಬಂದರೆ ಒಂದಷ್ಟು ಜನ ಸೇರ್ತಾರೆ ಅನ್ನುವಂಥದ್ದು ನಂಬಿಕೆ. ಹೀಗಾಗಿ ಕೊನೆಗೂ ಕೂಡ ಈಗ ಅವ್ರ ತಾಯಿಗೆ ಒಂದೇ ಟೆನ್ಷನ್ ಇದ್ದಿದ್ರೆ, ಮಗಳಿಗೊಂದು ಒಳ್ಳೆ ಹುಡುಗನ ನೋಡಿ ಮದುವೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂತೂ ಅದಕ್ಕೆ ಕೊನೆಗೂ ಕೂಡ ಈಗ ಸಮಯ ಕೂಡಿ ಬಂದಿದೆ. ಅನುಪತಿಯ ಆಗಮನ ಫೈನಲ್ ಆಗಿದೆ. ಇದೇ ಆಗಸ್ಟ್ 28ಕ್ಕೆ ಅನುಪತಿಯ ಜೊತೆಗೆ ಈ ಅನುಶ್ರೀ ಒಳ್ಳೆ ಅದ್ಧೂರಿಯಾದಂತಹ ಮದುವೆ ಮಹೋತ್ಸವವನ್ನು ನಡೆಸಿ ಸುಂದರವಾದಂತಹ ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಆಯಿತಾ? ಅಲ್ಲಿಗೆ ಅನುಶ್ರೀಗೆ 36 ವರ್ಷ, ರೋಷನ್ಗೂ ಕೂಡ ಹೆಚ್ಚು ಕಡಿಮೆ 37, 36 ಈ ರೀತಿ ಆಸುಪಾಸು. ಇಬ್ಬರು ಕೂಡ ಒಂದೇ ಏಜ್ ಗ್ರೂಪ್ನವರು ಅಂತಲೂ ಕೂಡ ಗೊತ್ತಾಗ್ತಿದೆ. ಇಬ್ಬರದು ಕೂಡ ಒಂದೇ ರೀತಿಯಾದಂತಹ ಚಿಂತನೆ, ಒಂದೇ ರೀತಿಯಾದಂಥ ಆಲೋಚನೆಗಳು ಮತ್ತು ಬದುಕಿನ ಬಗ್ಗೆ ಒಂದು ಕ್ಲಾರಿಟಿ ಇಬ್ಬರಿಗೂ ಕೂಡ ಇರೋದರಿಂದ ಈ ಮದುವೆ ಕೂಡಿ ಬಂತು ಅಂತಲೂ ಕೂಡ ಹೇಳ್ತಾರೆ. ಮೊದಲಿಗೆ ಅವ್ರ ಮನೆಯವರು ಒಪ್ಪಿದ್ರಿಂದ ಈಗ ಕೊನೆಗೆ ಮದುವೆವರೆಗೆ ಬಂತು ಅಂತೇಳಿ. ಬಟ್ ಆದರೆ ಒಂದೇನು ಖುಷಿ ವಿಚಾರ ಅಂತ ಹೇಳಿದ್ರೆ 36, 37 ಮದುವೆ ಆಗ್ತಿದ್ದಾರಲ್ಲ, ಅದು ಖುಷಿಯ ವಿಚಾರ. ಮತ್ತು ಮದುವೆ ಆದಮೇಲೆ ಪ್ರಮುಖವಾಗಿ 100 ಕಾಲ ಇವರಿಬ್ಬರು ಕೂಡ ಚೆನ್ನಾಗಿರಬೇಕು ಅನ್ನೋದು ಇವರ ಅಭಿಮಾನಿಗಳ ಆಶಯ. ಅದೇ ರೀತಿ ಬದುಕಲಿ. ಜೊತೆಗೆ ಕೆಲವರಿಗೆ ಅನುಶ್ರೀ ಮದುವೆ ಸುದ್ದಿ ಕೇಳಿ ಬೇಸರ ಆಗಿರ್ಬೋದು, ಅಂಥವ್ರಿಗೆ ಸ್ವಲ್ಪ ನೆಮ್ಮದಿ ಸಿಗಲಿ ಅಂತೇಳಿ ಹೇಳ್ತಾ, ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಅನುಶ್ರೀ ಅವರ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ಅನುಶ್ರೀ ಅವರ ಮದುವೆ ಆಗ್ತಿರುವಂಥ ಹುಡುಗನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನು ಹಾರೈಸ್ಲಿಕ್ಕೆ ಇಚ್ಛೆ ಪಡ್ತೀರಾ ಈ ಜೋಡಿಗೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.